ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರು ಈ ಕ್ಷೇತ್ರ ಈ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಿ ಜನಾಕರ್ಷಣೆಯ ಜಿಲ್ಲೆಯಾಗಿರೋದಕ್ಕೆ ಕಾರಣರಾದಂಥ ಸನ್ಮಾನ್ಯ ಶ್ರೀ ವಿ.ವೈ. ರಾಘವೇಂದ್ರ ಸಾಹೇಬ್ರೆ, ಇಲ್ಲಿ ಎರಡು ವಿಚಾರನ ಮಾತ್ರ ನಾನು ಇಲ್ಲಿ ಹೇಳ್ತೀನಿ, ಬಾಕಿದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ನನಗೆ ನಾವು ಆ್ಯಕ್ಚುಲಿ ಸಭೆಗಳು ಮಾಡೋದು DRM ಲೆವೆಲ್ನಲ್ಲಿ ಮಾತ್ರನೇ. ರಾಘಣ್ಣ ಅವರು ನನ್ನ ಹತ್ರ 2-3 ಸಾರಿ ಬಿಡಪ್ಪ 2-3 ಸಾರಿ ಬಂದು ಮಾತನಾಡ್ತಾ ಒಂದು ಸಾರಿ ಶಿವಮೊಗ್ಗಕ್ಕೆ ಬರಬೇಕು, ಶಿವಮೊಗ್ಗ ಶಿಕಾರಿಪುರ, ಶಿವಮೊಗ್ಗ ಶಿಕಾರಿಪುರದಿಂದ ರಾಣಿಬೆನ್ನೂರು ಲೈನ್ ಆಗಬೇಕು, ಬೇರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಸ್ಥಗಿತವಾಗಿದೆ, ಇದಕ್ಕೆ ಚುರುಕನ್ನು ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ. ವಂದೇ ಭಾರತ್ ಟ್ರೈನನ್ನು ತುಂಬ ದಿವಸಗಳಿಂದ ಅವರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಅವರು ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ನಾನು ಒಂದನ್ನು ಎರಡು ಮಾತ್ರ ಇವತ್ತು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಕಂಪ್ಲೀಟಾಗಿ ಅಕ್ವಿಜೇಷನ್ ಆಗಿದೆ. ಕೆಲಸ ಪ್ರಾರಂಭವಾಗಿ 2025 ಜೂನ್ಗೆ ಕೊಡಬೇಕು ಅಂತ ಇದ್ದು, ಅದು ಮಾಡೋಕ್ಕಾಗ್ತಾಯಿಲ್ಲ. 9 ಕಡೆ ROB-RUBಗಳಾಗಬೇಕಾಗಿದೆ, ಬೇರೆ ಬೇರೆ ಕೆಲಸಗಳಾಗಬೇಕಾಗಿದೆ. ಲೈನೆಲ್ಲ ಮಣ್ಣನ್ನು ತುಂಬಿ ಅದಕ್ಕೊಂದು ದಾರಿಗೆ ತಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ನಮ್ಮ ಚೀಫ್ ಇಂಜಿನಿಯರ್ ಲೆವೆಲಲ್ಲಿ ಒಂದು ಕಮಿಟಿಯನ್ನು ಮಾಡಿ ವಾರಕ್ಕೆ ಏನೇನಾಗ್ತದೆ ಪ್ರತಿಯೊಂದನ್ನು ಕೂಡ ರಾಘವೇಂದ್ರ ಸಾಹೇಬ್ರಿಗೆ, MP ಸಾಹೇಬ್ರಿಗೆ ಮನವರಿಕೆ ಮಾಡಬೇಕು, ಅದನ್ನು ತಲುಪಿಸಬೇಕು. ಒಂದು ತಿಂಗಳಲ್ಲಿ 1 ಸಾರಿ ಆದರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಏನು ಕೆಲಸ ನಡೀತಾ ಇದೆ ಸ್ಪೀಡಪ್ಪು ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ನನಗನ್ನಿಸ್ತದೆ 2025 ಜೂನ್ಗೆ ಅದು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. 2026 ಒಳಗಡೆ ಅದನ್ನು ಪೂರ್ತಿ ಮಾಡೋದಕ್ಕೆ ನಾನು ಮತ್ತೆ ಇನ್ನೊಂದು 2-3 ಸಾರಿ ಬರ್ತೀವಿ. ರಾಘಣ್ಣನೂ ಇರ್ತಾರೆ, ನಾವೆಲ್ಲ ಇರ್ತೀವಿ, ಎಲ್ಲ MLAಗಳು MLCಗಳು ಆ ಸಹಕಾರವನ್ನು ಕೋರ್ತೀನಿ, ಅದನ್ನು ಮಾಡ್ತೀವಿ. ಇವತ್ತು ಇಲ್ಲಿ ಬಂದಿದ್ದು ಕೋಟಿಗಂಗೂರಿನಲ್ಲಿ ಒಂದು ಕೋಚಿಂಗ್ ಡಿಪೋ ಮಾಡಿ ಒಂದು ವಂದೇ ಭಾರತ್ ಟ್ರೈನನ್ನು ಇಲ್ಲೇ ನಿಲ್ಲಿಸಿ ವಾರಕ್ಕೊಂದು ಸಾರಿ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಟ್ರೈನ್ಗಳಿಗೆ ನಿಲ್ಲಿಸ್ಕೊಡೋದಕ್ಕೆ ದಾರಿ ಇರಲಿಲ್ಲ. ಶಿಕಾರಿಪುರ, ಶಿವಮೊಗ್ಗ, ಭದ್ರಾವತಿ ಏನು ಇವತ್ತು ನಮ್ಮಲ್ಲಿ ಹೋಗ್ತಾ ಇರ್ತಕ್ಕಂಥ ರೈಲ್ವೆ ಲೈನ್ಗಳಿದೆ, ಅದಕ್ಕೆಲ್ಲ ಒಂದು ಕಡೆ ಎಲ್ಲ ರೈಲ್ಗಳನ್ನು ನಿಲ್ಲಿಸೋದಕ್ಕೆ ಒಂದು ದಾರಿ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಸುಮಾರು 80 ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ 74 ಎಕರೆಯಲ್ಲಿ 24 ಮನೆಗಳನ್ನು ಕ್ವಾರ್ಟರ್ಸ್ಗಳನ್ನು ಕಟ್ತಕ್ಕಂಥದ್ದು ಮತ್ತು ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ನನಗನ್ನಿಸ್ತದೆ ಮುಂದಿನ ಜೂನ್ ಒಳಗಡೆ ಏನಿದೆ ಇದು ಕೋಚಿಂಗ್ ಡಿಪೋ ಏನಿದೆ ಇದನ್ನು ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನು ಇದನ್ನು ತೆಗೆದುಕೊಂಡಿರ್ತಕ್ಕಂಥ ರೈಟ್ಸ್ ಕಂಪ್ನಿಯವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ರೈಟ್ಸು ಕೂಡ ಒಂದು ರೈಲ್ವೆ ಇಲಾಖೆಯ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ. ಮತ್ತು ಸುಮಾರು ವರ್ಷಗಳಿಂದ ಇಲ್ಲಿ ಏನು 70 ಸ್ವತಂತ್ರ ಬರೋಕ್ಕೆ ಮುಂಚೆ ಆದಂಥ ಲೈನ್ಗಳು ಏನಿತ್ತು, ಆ ಲೈನ್ಗಳು ನಮ್ಮ ಜಮೀನು ಮೇಲೆ ಹೋಗಿತ್ತು. ಅದಕ್ಕೆ ನಮಗೆ ಪರಿಹಾರ ಕೊಡಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು ಅನ್ನೋ ಮಾತನ್ನು ರಾಘಣ್ಣ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಜನನೂ ಕೂಡ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅದನ್ನು ಮಾಡಿಕೊಡ್ರಪ್ಪ ಅಂತ ಹೇಳಿದ್ದೀನಿ. ಇನ್ನೊಂದು, ಈ ಭಾಗದ ಜನರಿಗೆ ಪಂಚಾಯತ್ ಅಧ್ಯಕ್ಷರೆಲ್ಲ ಒಟ್ಟೋದೇನೋ ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಸೇರಿ ಬಂದು ನಮಗೆ ಓಡಾಡೋಕ್ಕೆ ಇತ್ತು ಕಡೆಯಿಂದ ಹತ್ತು ಕಡೆ ಜಮೀನಿಗೆ ಹೋಗೋಕ್ಕೆ ಬರೋದಕ್ಕೆ, ದನ ಕರುಗಳು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಯ್ತದೆ, ನಿಮ್ಮವ್ರು ಬಿಡ್ತಾ ಇಲ್ಲ, ನಮ್ಗೆ ಕಷ್ಟ ಆಯ್ತದೆ, ರೈಲ್ ಟ್ರ್ಯಾಕಲ್ ಮೇಲೆ ಹೋದಾಗ ಎಲ್ಲೋ ಸಡನ್ನಾಗಿ ಟ್ರೈನ್ ಬಂದರೆ ಅನಾಹುತಗಳಾಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ಕೂಡ ಇವಾಗೇನೆ ಏನಿದು ಡಬ್ಲಿಂಗ್ ಮಾಡ್ತಾ ಇದ್ದಾರಲ್ಲ, ನೀವು ಇದು ಮಾಡ್ತಕ್ಕಂಥ ಕೋಚಿಂಗ್ ಮಾಡ್ತಕ್ಕಂಥದ್ರ ಜೊತೆಲೆ ಅದನ್ನು ಕೂಡ ಸೇರಿಸಿ ಎತ್ತಿನ ಗಾಡಿನೂ ಹೋಗಬೇಕು, ಟೈರ್ ಗಾಡಿನೂ ಹೋಗಬೇಕು, ಸಣ್ಣ ಪುಟ್ಟ ದನ ಕರುಗಳು ಕೂಡ ಓಡಾಡೋದಕ್ಕೆ, ಜನ ಓಡಾಡೋದಕ್ಕೆ ಒಂದನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಎಸ್ಟಿಮೇಟ್ ತಂದು ಇಲ್ಲೇ ಇದ್ದಾರೆ, ನಮ್ಮ ಅದರ ಮುಖ್ಯಸ್ಥರಾದ ಶರ್ಮಾ ಅವರಿದ್ದಾರೆ, ನಮ್ಮ DRM ಕೂಡ ಇಲ್ಲೇ ಇದ್ದಾರೆ, ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ. ಒಂದು ನಿಮ್ಮಲ್ಲಿ ವಿನಂತಿ ಮಾಡೋದು, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಗಳಾದಮೇಲೆ ರೈಲ್ವೆ ಇಲಾಖೆ ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಅದು ಡಬ್ಲಿಂಗ್ ಲೈನ್ ಇರ್ಬೋದು, ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಹೊಸ ಲೈನ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು, ಕೋಚಿಂಗ್ಗಳನ್ನ ಏನು ಸುಮಾರು 35-40 ವರ್ಷಗಳಿಂದ ಇದಂಥ ಬಹುತೇಕ ಕೋಚ್ಗಳು ಏನಿದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಇದನ್ನು ಅಲ್ಲಿ ಮಾತಾಡ್ತೀನಿ. ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ನಾವು. ನನಗೆ ತಿಳಿದ ಮಟ್ಟಿಗೆ ವಂದೇ ಭಾರತ್ ಟ್ರೈನ್ ಏನಿದೆ ರಾಘಣ್ಣಂದು, ಮುಂದಿನ 3-4 ತಿಂಗಳಲ್ಲಿ ಒಂದು 7-8 ಬರ್ತಕ್ಕಂಥ ಸೂಚನೆಗಳಿವೆ. ನಾನು ಈಗಾಗಲೇ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವ್ರ ಹತ್ರ ಮಾತನಾಡಿದ್ದೀನಿ. ಎಷ್ಟು ಬಾರಿ ನಾನು ಹೋಯ್ತೀನಿ ಅಷ್ಟು ಬಾರಿನೂ ನನ್ನ ತಲೆ ತುಂಬ ಬರೀ ರಾಘಣ್ಣನೇ ಕುಂತವ್ರೆ. ಫೋನ್ ಮಾಡಿದಾಗೆಲ್ಲ ಅವ್ರು ಕೇಳೋದು ಒಂದೇ ಒಂದು ವಂದೇ ಭಾರತ್ ಕೊಡಿಸಿ ಅನ್ನೋದು
ಇದು ಅವ್ರಿಗೋಸ್ಕರ ಅಲ್ಲ, ಈ ಭಾಗದ ಜನನೂ ಕೂಡ ನಾವು ಕೂಡ ಅದಕ್ಕೆ ಅರ್ಹರಿದ್ದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಇದಿದೆ. ಆದರೆ ಒಂದೇ ಒಂದು ಸಂತೋಷ, ಈ ಕೋಚಿಂಗ್ ಡಿಪೋ ಏನಿದೆ ಒಂದೇ ಭಾರತ್ ಈಗಾಗಲೇ ಕರ್ನಾಟಕದಲ್ಲಿ 10 ಟ್ರೈನ್ಗಳು ಓಡಾಡ್ತಾ ಇದೆ. ಎಲ್ಲೂ ಕೂಡ ನಾವು ಕೋಚಿಂಗ್ ಡಿಪೋ ಮಾಡಿಲ್ಲ. ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಒಂದೇ ಭಾರತ್ ಆಗ್ತಾ ಇರೋದು ಅದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಕ್ಷೇತ್ರದಲ್ಲಿ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ತೀನಿ. ದಯವಿಟ್ಟು ಬರ್ರಿ. ಒಂದು ಸತ್ಯ, ಅಭಿವೃದ್ಧಿ ಮೋದಿಯವರ ಒಂದು ಕನಸು. 45,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ರೈಲ್ವೆ ಇಲಾಖೆಯಿಂದ. ROB ಮೊದಲಿಗೆ 50% ಇತ್ತು. ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಸುಮಾರು ಕೊಟ್ಟಿದ್ದಾರೆ, ನಾನು ತೋರಿಸ್ಕೊಬಂದರು. 3 ROBಗೆ 50% ಕರ್ನಾಟಕ ಸರ್ಕಾರ 50% ಆಗಿದೆ. 3ರಲ್ಲಿ 2 ಆಗಿದೆ. ಅದರಲ್ಲಿ ಅಂತ ನನಗೆ ಇದಾಗಲಿಲ್ಲ, ಸಮಾಧಾನ ಆಗಲಿಲ್ಲ. ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ, ಅಪ್ಪು ಬೋಲ್ಕೋಯ್ ಕರೆದು ಬಾತ್ ಕರೋ, ಅದನ್ನು ಮತ್ತೆ ಸೆಟ್ರೇಟ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಹೇಳಿದ್ದೀನಿ. ಇದು ನಥಿಂಗ್ ಬಟ್ ಎ ಡಿಫೆನ್ಸ್, ರೈಲ್ವೆ ನಥಿಂಗ್ ಬಟ್ ಎ ಡಿಫೆನ್ಸ್. ಹಾಗಾಗಿ ಕ್ವಾಲಿಟಿಯಲ್ಲಿ ಒಂದು ಸಣ್ಣ ಅಪಚಾರ ಆದರೂ ಕೂಡ ನಾವು ಸಹಿಸೋದಿಲ್ಲ, ಬಿಡೋದಿಲ್ಲ. ಆದ್ದರಿಂದ ಯಾವ್ಯಾವ ರೀತಿ ನಾವು ಇದಕ್ಕೆ ಪ್ರಿಕಾಷನರಿ ತಗೋಬೇಕು ತಗೊಳ್ತೀವಿ. ಒಂದು ಸತ್ಯ, ಈ ಭಾಗದ ರೈತರಿಗೆ ಏನು ಅನಾನುಕೂಲ ಆಯಿತು ಅದನ್ನು ಕೂಡ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ. ನಮಸ್ಕಾರ. ರೈಲ್ವೆ ಟ್ರ್ಯಾಕ್ ಇದೆಲ್ಲ ಏನಕ್ಕೆ ಹಾಕ್ತೀರಿ? ಇದು ಪಾಯಿಂಟ್ ಕ್ರಾಸಿಂಗ್ ಸರ್. ಇದು ಮೇನ್ ಲೈನಿಂದ ಒಳಗೆ ಬರುತ್ತಲ್ಲ ಪಾಯಿಂಟ್ ಕ್ರಾಸಿಂಗ್.